ಟಿವಿ9ಗೆ ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 2 ತಂಡಗಳನ್ನ ನಾವು ರಚನೆ ಮಾಡಿದ್ದೀವಿ, ಆರೋಪಿಗಳನ್ನ ಶೀಘ್ರದಲ್ಲೇ ನಾವು ಬಂಧಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದು, ಪೊಲೀಸರ ಮೇಲೆ ಯಾರು ಅನುಮಾನ ಪಡುವಂತಹ ಅವಶ್ಯಕತೆ ಬೇಡ, ನಾವು ಖಂಡಿತವಾಗಿಯೂ ಅವರನ್ನ ಬಂಧಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಸುನಿಲ್ ಕುಮಾರ್ ಅವರು ಈಗ ಟಿವಿ9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಅವರು, ಕೇಳೋಣ ಬನ್ನಿ. ಕಬ್ಬನ್ ಪಾರ್ಕ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ರಾತ್ರಿ ವಿದ್ವತ್ ಎಂಬ ಯುವಕನ ಮೇಲೆ ಮೊಹಮ್ಮದ್ ಹಾರಿಸ್ ನಲ್ಪಾದ್ ಮತ್ತು ಅವರ ಸಂಗಡಿಗರು ಹಲ್ಲೆ ಮಾಡಿದರು ಅಂತ ಒಂದು ಪ್ರಕರಣ ದಾಖಲಿಸಿಕೊಂಡು ಕಬ್ಬನ್ ಪಾರ್ಕ್ನಲ್ಲಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಕೂಡಲೇ ಈ ಆರೋಪಿಗಳನ್ನು ಬಂಧಿಸುವಂತೆ ನಾನು DCP ಮತ್ತು ACP ಅವರುಗಳಿಗೆ ಸೂಚನೆಗಳನ್ನು ನೀಡಿದ್ದೀನಿ. ಆ ಬಂಧನ ಕಾರ್ಯಕ್ಕಾಗಿ ಅಡಿಷನಲ್ CP ಪಶ್ಚಿಮ ಅವರ ನೇತೃತ್ವದಲ್ಲಿ ಈಗ ಬಂಧನ ಕಾರ್ಯಕ್ಕಾಗಿ ತಂಡಗಳನ್ನು ರಚಿಸಿಕೊಂಡು ಅವರನ್ನು ಬಂಧಿಸುವಂಥ ಕಾರ್ಯಕ್ರಮಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಾವ್ರೆ. ಆದಷ್ಟು ಬೇಗ ಯಾವುದೇ ಮುಲಾಜಿಲ್ಲದೆ ಈ ಆರೋಪಿಗಳನ್ನು ನಾವು ಬಂಧನ ಮಾಡ್ತೀವಿ. ಸರ್, ಪ್ರಮುಖವಾಗಿ ಅವನಿಗೆ ಮಾರಣಾಂತಿಕ ಹಲ್ಲೆ ಆಗಿದ್ರು, ಯಾಕೆ 307 ಕೇಸನ್ನು ಪೊಲೀಸ್ ಅದು ತನಿಖೆಯಲ್ಲಿ ಅದು ಕಂಡು ಬಂದರೆ ಅದನ್ನು ಸಹ ನಾವು 307 ಸಹ ಅದರೊಳಗೆ ರಿಪೀಟೆಡ್ ಅಫೆನ್ಸ್ಗಳನ್ನು ಅವನು ನಲ್ಪಾಡು ಮಾಡ್ತಾ ಇರುವಂಥದ್ದು. ಮೂರು ಪ್ರಕರಣಗಳು ಅಲ್ಲ, ಪ್ರಕರಣಗಳು ಏನಾಗಿದೆ, ಅವನ ಹಿಸ್ಟ್ರಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಕೈಗೊಂಡಿದ್ದೀವಿ. ಮಾರಣಾಂತಿಕ ಹಲ್ಲೆ ಆದರೆ ಅದರ ಪ್ರಕಾರವಾಗಿ ಅವರ ಮೇಲೆ ಯಾವ ಕಲಂಗಳನ್ನು ಹಾಕಬೇಕು ಅದನ್ನು ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಹಿಂಜರಿಸುವುದಿಲ್ಲ. ಅದರ ಪ್ರಕಾರನೇ ಮುಂದಿನ ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು. ಸುನಿಲ್ ಕುಮಾರ್ ಅವರು ಹೇಳಿರೋ ಪ್ರಕಾರವಾಗಿ 307 ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ, ಇಲ್ಲ ಪರಿಶೀಲನೆ ಸಂದರ್ಭದಲ್ಲಿ ಅದನ್ನ ನಾವು ಗಮನಿಸಿ ಆ ಥರದ್ದೇನಾದರೂ ಇದ್ರೆ ಖಂಡಿತವಾಗಿಯೂ ದಾಖಲು ಮಾಡ್ತೀವಿ 307 ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಇಷ್ಟರ ಮಟ್ಟಿಗೆ ಸಾಕಾಗಲ್ವಾ ಪೊಲೀಸರಿಗೆ? ಹಾಗಾದ್ರೆ ಪರಿಶೀಲನೆ ಸಂದರ್ಭದಲ್ಲಿ ಗೊತ್ತಾಗೋದು, ಯಾಕಂತಂದ್ರೆ ಕಣ್ಣೆಲ್ಲ ಮುಚ್ಚಿ ಹೋಗಿದಾವೆ, ಮುಖದಲ್ಲೆಲ್ಲ ರಕ್ತ ಸಂಪೂರ್ಣವಾಗಿ ಸೋರ್ತಾ ಇದೆ, ತುಟಿ ಹರಿದಿದೆ. ಈ ತರದ ಹೊಡೆತಗಳು ಬಿದ್ದಿದ್ರು ಕೂಡ ಇದು ಮಾರಣಾಂತಿಕ ಹಲ್ಲೆ ಅಂತೇಳಿ ಯಾಕೆ ಇದನ್ನು ಪೊಲೀಸರು ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನುವಂಥದ್ದೇ ನಿಜಕ್ಕೂ ಕೂಡ ಸೋಜಿಗದ ವಿಚಾರ. ಇದೇ ಪೊಲೀಸರ ಮೇಲೆ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇರುವಂತಹ ವಿಚಾರ. ಕಮಿಷನರ್ ಸುನಿಲ್ ಕುಮಾರ್ ಅವರು ಮಾತನಾಡುವಂತಹ ಟೈಮ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅದು ಕಂಡು ಬಂದ್ರೆ ಖಂಡಿತವಾಗಿಯೂ ಕೂಡ 307 ಕೇಸನ್ನು ಹಾಕ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಬಹುಶಃ ಇನ್ನೆಷ್ಟರ ಮಟ್ಟಿಗೆ ಅವರಿಗೆ ಪ್ರೂಫ್ ಬೇಕೋ ಏನೋ ಅವರೇ ಇದನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಶಿವಪ್ರಸಾದ್, ಸುನಿಲ್ ಕುಮಾರ್ ಅವರು ಮಾತನಾಡ್ತಾ ಇರೋ ಟೈಮ್ ನಲ್ಲಿ ಒಂದು ಹೇಳ್ತಾ ಇದ್ರು, ಆತನ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನಾದ್ರು ಮಾರಣಾಂತಿಕವಾಗಿ ಹಲ್ಲೆ ಆಗಿರೋದು ಏನಾದ್ರು ಗೊತ್ತಾದ್ರೆ 307 ಅನ್ನ ಬೇಕಾದ್ರೆ ಆ ನಂತರದಲ್ಲೇ ಹಾಕ್ತೀವಿ ಅಂತ. ಇನ್ನೇನ್ ಪ್ರೂಫ್ ಬೇಕು ಇವರಿಗೆ? ಶಿವಕುಮಾರ್, ಸುನಿಲ್ ಕುಮಾರ್ ಅವರು ಮಾತನಾಡುವಂತ ಟೈಮ್ ನಲ್ಲಿ ಹೇಳ್ತಾ ಇರೋದು ನೋಡಿದ್ರೆ ಹ್ಯಾರಿಸ್ ಪುತ್ರನ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಸುನಿಲ್ ಕುಮಾರ್ ನಗರ ಪೊಲೀಸ್ ಆಯುಕ್ತರನ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಆರೋಪಿಗಳು ಯಾರೇ ಆಗಿದ್ರು ಸಹ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸ್ತೇವೆ. ಈಗಾಗಲೇ ಇತರ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡಿರುವಂತೆ ಆತನ ವಿರುದ್ಧ ಪೊಲೀಸರು ಸ್ಟೇಷನ್ ಬೇಲ್ಗೆ ಒಳಪಡುವಂತ ಕಲಂಗಳನ್ನ ಆ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಮಾತ್ರ ಕೇಸನ್ನ ದಾಖಲಿಸಿದ್ದಾರೆ. ಆತನ ವಿರುದ್ಧ 307 ಕೇಸನ್ನ ದಾಖಲಿಸಿಲ್ಲ ಅನ್ನೋ ಆರೋಪವನ್ನು ಗಂಭೀರವಾಗಿ ಮಾಡಿದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದಂತ ಸುನಿಲ್ ಕುಮಾರ್ ಅವರು, ಈತನ ವಿರುದ್ಧ ನಿಜಕ್ಕೂ ಸಹ ಮಾರಣಾಂತಿಕ ಹಲ್ಲೆ ಆಗಿದ್ದ ಸಂದರ್ಭದಲ್ಲಿ ಕಂಡು ಬಂದಲ್ಲಿ 307 ಕೇಸನ್ನು ಸಹ ದಾಖಲಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅಷ್ಟೇ ಅಲ್ಲದೆ ಯಾರೇ ಆಗಿದ್ರು ಸಹ ಎಷ್ಟೇ ಪ್ರಭಾವಿಗಳಾಗಿದ್ರು ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸ್ತೇವೆ. ಈತನ ವಿರುದ್ಧ ಈ ಹಿಂದೆ ಕೇಳಿ ಬಂದಂತಹ ಪ್ರಕರಣಗಳ ಸಂಬಂಧವಾಗಿ ಕೇಳಲಾಗಿ ಈ ಪ್ರಕರಣಗಳ ಕುರಿತಂತೆ ಇದುವರೆಗೂ FIR ದಾಖಲಾಗಿರತಕ್ಕಂಥದ್ದು ನಿಜಕ್ಕೂ ಸಹ ಅಚ್ಚರಿಯನ್ನ ತಂದಿದೆ. ಈ ಹಿನ್ನೆಲೆಯಲ್ಲಿ ಆ ಪ್ರಕರಣಗಳ ಕುರಿತಂತೆ ಸಹ ಮಾಹಿತಿಯನ್ನ ಕಲೆ ಹಾಕಲು ಈಗಾಗಲೇ ನಾನು ಪೊಲೀಸರಿಗೆ ತಿಳಿಸಿದ್ದೇನೆ. ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ BK ಸಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು 2 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. ಟವರ್ ಲೊಕೇಶನ್ ಪತ್ತೆಯನ್ನ ಹಚ್ಚಿ ಆರೋಪಿಯ ಪತ್ತೆಗೆ ನಾವೀಗಾಗಲೇ ಮುಂದಾಗಿದ್ದೇವೆ. ಈ ಕುರಿತು ಯಾವುದೇ ರೀತಿಯ ಅನುಮಾನಗಳು ಬೇಡ ಅನ್ನೋ ಅಂಶಗಳನ್ನ ಟಿವಿ9ಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ಪೊಲೀಸರು ಎಷ್ಟು ಮಟ್ಟಿಗೆ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕಿದೆ ಅನ್ನುವಂಥದ್ದು ಬಹುಶಃ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂತಹ ಅವ್ರ ವಿರುದ್ಧದ ಆರೋಪಗಳು ಜೊತೆಗೆ ಒತ್ತಡಗಳನ್ನ ನೋಡಿದ್ರೇನೆ ಅವರಿಗೆ ಬಹುಶಃ ಮನವರಿಕೆ ಆಗಬೇಕಾದಂತಹ ಸಂದರ್ಭ ಇದು. ಮೊದಲೇ ಹೇಳಿದಾಗೆ ಶಾಸಕನ ಪುತ್ರ ಅನ್ನುವಂಥ ಕಾರಣಕ್ಕಾಗಿ ಅದು ಕೂಡ ಬೆಂಗಳೂರಿನ ಹೃದಯ ಭಾಗದ ಕ್ಷೇತ್ರ ಬೇರೆ, ಸಹಜವಾಗಿ ಒಂದಷ್ಟು ಹೆಚ್ಚಿನ ಪವರ್ಸ್ ಕೂಡ ಇದ್ದೇ ಇರುತ್ತೆ, ಹೆಚ್ಚಿನ ಕಾಂಟ್ಯಾಕ್ಟ್ಸ್ ಕೂಡ ಇದ್ದೇ ಇರುತ್ತೆ.
ಹಾಗೆ ಹೆಚ್ಚಿನ ಪ್ರಭಾವಿ ಕೂಡ ಆಗಿರ್ತಾರೆ. ಶಾಂತಿನಗರ ಕ್ಷೇತ್ರ ಬೇರೆ ಹೇಳಿ ಕೇಳಿ. ಅದರಲ್ಲೂ ಕೂಡ ಈ ಬೆಂಗಳೂರಿನಲ್ಲಿ ಈ ಪಬ್ಗಳಾಗಿರ್ಬೋದು, ಬಾರ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಇದು ಬಹಳಷ್ಟು ಈ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುತ್ತವೆ. ಈ ಕಾರಣಕ್ಕಾಗಿ ಸಹಜವಾಗಿ ಆ ಭಾಗದ ಶಾಸಕರು ಅಂತ ಅಂದ್ರೆ ಎಲ್ಲರೂ ಕೂಡ ಒಂದ್ ರೀತಿ ಭಯಭಕ್ತಿ ಇಟ್ಕೊಂಡಿರ್ತಾರೆ. ಆದ್ರೆ ಅದನ್ನೇ ದುರುಪಯೋಗ ಮಾಡಿಕೊಳ್ಳುವಂತಹ ಅವರ ಮಕ್ಕಳು ಅಥವಾ ಅವರ ಪಟಾಲ ಈ ತರದೆಲ್ಲ ವರ್ತಿಸಿದ್ರೆ ಖಂಡಿತವಾಗಿಯೂ ಕೂಡ ಅದು ಆಕ್ಷೇಪಾರ್ಹ. ಜೊತೆಗೆ ಅಂಥವ್ರ ವಿರುದ್ಧ ಖಂಡಿತವಾಗಿಯೂ ಕ್ರಮ ಕೂಡ ತೆಗೆದುಕೊಳ್ಳಲೇಬೇಕಾಗುತ್ತೆ. ಸೊ ಅಂತಹ ಕ್ರಮವನ್ನು ಪೊಲೀಸರು ಜರುಗಿಸಬೇಕಾಗುತ್ತೆ. ಆದರೆ ಅವರು ಇಲ್ಲಿ ತನಕ ಸರಿಯಾದಂಥ ರೀತಿಯಲ್ಲಿ ವರ್ತಿಸ್ತಾ ಇರೋದು ಅಥವಾ ಸರಿಯಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗದೇ ಇರೋದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಮತ್ತೊಂದು ಕಡೆ ಹಲ್ಲೆಗೊಳಗಾದಂಥ ವಿದ್ವತ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕ್ಷಣ ಅವರನ್ನು ನೋಡಿದ್ರೆ ಎಂಥವರಿಗೂ ಕೂಡ ಯಾವ ಮಟ್ಟಿಗೆ ಹಲ್ಲೆ ನಡೆಸ್ಬಿಟ್ಟಿದಾರಲ್ಲ ಅಂತ ಅನ್ಸುತ್ತೆ. ಆದರೆ ಪೊಲೀಸರಿಗೆ ಅದು ಅನಿಸ್ತಾ ಇಲ್ವಲ್ಲ, ಅದೇ ದುರಾದೃಷ್ಟಕರ ವಿಚಾರ. ಹ್ಯಾರಿಸ್ ಅವರು ಕೂಡ ಬೆಳಗ್ಗೆ ಕೆಲವೊಂದು ಕಡೆ ಮಾತನಾಡ್ತಾ ಇರುವಂಥ ಟೈಮ್ನಲ್ಲಿ ಹೇಳ್ತಾ ಇದ್ರು, ಈ ಹಿಂದೆ